ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಅರಮನೆ ಮೈದಾನದಲ್ಲಿ ಇತ್ತೀಚೆಗೆ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಅದುವೇ ಕಾಂಗ್ರೆಸ್ ಪಕ್ಷದ ಹಿರಿಯ ದಕ್ಷ ಮತ್ತು ಜನಪ್ರಿಯ ನಾಯಕರಾದಂಥ ಶ್ರೀ ಬಿ.ಕೆ. ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಸುದಿನ. ಈ ಭವ್ಯ ಸಮಾರಂಭದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಘಟಾನುಘಟಿ ನಾಯಕರು ಭಾಗವಹಿಸಿದ್ದರು. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಕಳೆ ತಂದದ್ದು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತಹ ಶ್ರೀ ಸೈಯದ್ ಆರಿಫ್ ಅವರ ಆಗಮನ. ಬಿ.ಕೆ. ಹರಿಪ್ರಸಾದ್ ಅವರ ಸಿದ್ಧಾಂತ ಮತ್ತು ನಾಯಕತ್ವಕ್ಕೆ ಬೆಂಬಲ ಸೂಚಿಸಲು ಸೈಯದ್ ಆರಿಫ್ ಅವರು ತಮ್ಮ ನೂರಾರು ಅಭಿಮಾನಿಗಳು ಹಾಗೂ ಬೆಂಬಲಿಗರೊಂದಿಗೆ ಅರಮನೆ ಮೈದಾನಕ್ಕೆ ಲಗ್ಗೆ ಇಟ್ಟಿದ್ರು. ಈ ಸಂಭ್ರಮಕ್ಕೆ ಸಾಕ್ಷಿಯಾಗಲು ಸೈಯದ್ ಆರಿಫ್ ಹಾಗೂ ಬಿ.ಕೆ. ಹರಿಪ್ರಸಾದ್ ಅವರ ಪರಮಾಪ್ತ ಸ್ನೇಹಿತರಾದಂತಹ ಶ್ರೀ ಶ್ರೇಯಸ್ ಸಿಂಗ್ ಅವರು ದೆಹಲಿಯಿಂದಲೇ ಆಗಮಿಸಿದ್ದು ಈ ಸ್ನೇಹ ಮತ್ತು ಬಾಂಧವ್ಯದ ಹೆಮ್ಮೆಯ ಸಂಕೇತವಾಗಿತ್ತು. ಸೈಯದ್ ಆರಿಫ್ ಅಂದ್ರೆ ಕೇವಲ ಹೆಸರಲ್ಲ, ಅದು ಕಾಂಗ್ರೆಸ್ ಪಕ್ಷದ ತತ್ವಗಳಿಗೆ ಮುಡಿಪಾಗಿಟ್ಟಂತಹ 3 ದಶಕಗಳ ಇತಿಹಾಸ. ಕಳೆದ 30 ವರ್ಷಗಳಿಂದ ಪಕ್ಷದ ಏಳು ಬೀಳುಗಳಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ, ಹಿರಿಯ ನಾಯಕನಾಗಿ ಶ್ರಮಿಸಿದಂತಹ ಹೆಗ್ಗಳಿಕೆಯವರದ್ದು. ಪಕ್ಷದ ಸಂಘಟನೆ ಮತ್ತು ಜನರ ಕಷ್ಟಗಳಿಗೆ ಸ್ಪಂದಿಸುವಲ್ಲಿ ಸೈಯದ್ ಆರಿಫ್ ಅವರು ಯಾವಾಗಲೂ ಮುಂಚೂಣಿಯಲ್ಲಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ಅವರಂತಹ ಧೀಮಂತ ನಾಯಕರ ಬಲ ಇವರಿಗಿದೆ. ಸೈಯದ್ ಆರಿಫ್ ಅವರ ಈ ಸೇವಾ ಮನೋಭಾವಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿರೋದು ಅವರ ಧರ್ಮಪತ್ನಿ ಶ್ರೀಮತಿ ಮೇರಿ ಸಿಂಥಿಯಾ ಅವರು. ಸದ್ಯದಲ್ಲೇ ನಡೆಯಲಿರುವಂತಹ ಬಿಬಿಎಂಪಿ ಚುನಾವಣೆಯಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಅಶೋಕನಗರ ವಾರ್ಡಿನಿಂದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಮೇರಿ ಸಿಂಥಿಯಾ ಅವರು ಹೊರಹೊಮ್ಮಿದ್ದಾರೆ. ವಾರ್ಡಿನ ಅಭಿವೃದ್ಧಿ, ಮಹಿಳಾ ಸಬಲೀಕರಣ ಮತ್ತು ಜನರ ಮೂಲಭೂತ ಸೌಕರ್ಯಗಳಿಗಾಗಿ ಶ್ರಮಿಸುವಂತಹ ದೃಢ ಸಂಕಲ್ಪ ಅವರಲ್ಲಿದೆ. ಬಿ.ಕೆ. ಹರಿಪ್ರಸಾದ್ ಅವರ ಸಮರ್ಥ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತಷ್ಟು ಬಲಿಷ್ಠವಾಗ್ತಾ ಇದೆ. ಅತ್ತ ಶಾಂತಿನಗರ ಕ್ಷೇತ್ರದಲ್ಲಿ ಸೈಯದ್ ಆರಿಫ್ ಅವರ 30 ವರ್ಷಗಳ ನಿಸ್ವಾರ್ಥ ಸೇವೆ ಹಾಗೂ ಅಶೋಕನಗರ ವಾರ್ಡಿನಲ್ಲಿ ಮೇರಿ ಸಿಂಥಿಯಾ ಅವರ ನಾಯಕತ್ವ ವಾರ್ಡಿನ ಜನರಿಗೆ ಹೊಸ ಭರವಸೆಯನ್ನ ನೀಡಿದೆ. ಸೌಂಡಿದು ನಿಲ್ಲಲ್ಲ ನಡಿ ಪಕ್ಕಕ್ಕೆ